ಸೂಪರ್. ಸರ್ ತುಂಬಾ ಖುಷಿ ಆಯ್ತು. ತುಂಬಾ ದಿನದ ನಂತರ ಇನ್ನೊಂದು ಕನ್ನಡ ಪಿಕ್ಚರ್ ಬಂದಿದೆ, ಖುಷಿಯಾಗಿದೆ. ಫ್ಯಾಮಿಲಿ ಪಿಕ್ಚರ್ ಎಲ್ಲರೂ ನೋಡಬೇಕು, ಪ್ರೋತ್ಸಾಹಿಸಬೇಕು. ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ತುಂಬಾ ಒಳ್ಳೆ ಮೂವಿ. ಐ ವುಡ್ ಸಜೆಸ್ಟ್ ಎವ್ರಿ ಟೀನೇಜರ್ಸ್ ಅಂಡ್ ಮೆನಿ ಪೀಪಲ್ ಎಲ್ಲರಿಗೂ ಸಜೆಸ್ಟ್ ಮಾಡೋದಂತ ಮೂವಿ ಇದು. ಇಟ್ಸ್ ವೆರಿ ಗುಡ್. ಆಲ್ ದಿ ಬೆಸ್ಟ್ ಗೈಸ್. ಎಲ್ಲ ತುಂಬ ಒಳ್ಳೆ ಮೂವಿ, ಫ್ಯಾಮಿಲಿ ಸಮೇತ ನೋಡ್ಬೋದು. ನಂಗಂತೂ ಕೊನೆಗೆ ಅಳುದನ್ನು ಸ್ಟಾಪ್ ಮಾಡ್ಲಿಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿದೆ. ಸೂಪರ್. ಆಲ್ರೆಡಿ ರಿವ್ಯೂ ಕೊಟ್ಟಿದ್ದೀನಿ. ಮೂವಿ ಒಂದು ಎಕ್ಸಲೆಂಟ್ ಮೂವಿ, 100 ಅಂತೂ ಓಡಲೇಬೇಕು. ಎಂಥ ಸ್ಟೋರಿ ಆಗಿರ್ಬೋದು, ರೈಟಿಂಗ್ ಆಗಿರ್ಬೋದು, ಕೊರಿಯೋಗ್ರಫಿ, ಆ್ಯಕ್ಟಿಂಗ್ ಅಂತೂ ತುಂಬ ಚೆನ್ನಾಗಿದೆ. ಕಾಲಿಂಗ್ ಎವ್ರಿಬಡಿ ಕನ್ನಡಿಗಾಸ್ ಕಮ್ ಅಂಡ್ ವಾಚ್ ದಿಸ್ ಮೂವಿ. ಸಕ್ಸಸ್ಫುಲ್ ದಿಸ್ ಮೂವಿ ಫಾರ್. ಥ್ಯಾಂಕ್ ಯು. ಮೂವಿ ಅಂತೂ ತುಂಬ ಸೂಪರಾಗಿ ಬಂದಿದೆ. ಡೈರೆಕ್ಷನ್ ಆಗಲಿ, ಎಲ್ಲ ಆ್ಯಕ್ಷನ್ಸ್ ಆಗಲಿ, ಎಲ್ಲ ಒಳಗೆ ಲವ್ ಸೀನ್ ಅಂತೂ ತುಂಬ ಚೆನ್ನಾಗಿದೆ. ಲೊಕೇಶನ್ಸ್ ತುಂಬ ಚೆನ್ನಾಗಿ ಬಂದಿದೆ. 100 ಅಂತೂ ಖಂಡಿತ. ಫಿಲ್ಮ್ ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಜೊತೆ ಕುತ್ಕೊಂಡು ನೋಡ್ಬೋದು. ತುಂಬಾ ಚೆನ್ನಾಗಿದೆ. ನನಗೆ ದುಬೈಲಿ ತುಂಬ ಬೇಜಾರಾಗಿತ್ತು. ತುಂಬ ಖುಷಿಯಾಗಿ ಹೋಗ್ತಾ ಇದ್ದೀನಿ. ಈಗ 14ನೇ ತಾರೀಕು ನಾನು ಊರಿಗೆ ಹೋಗ್ತಾ ಇದ್ದೀನಿ. ಎಲ್ರಿಗೂ ಹೇಳ್ತೀನಿ ನೋಡಲಿಕ್ಕೆ. ಎಲ್ಲ ಇಷ್ಟ ಆಯಿತು. ಯಾವ್ದು ಇಷ್ಟ ಆಯಿತು ಅಂತಲ್ಲ, ಪ್ರತಿಯೊಂದು ಇಷ್ಟ ಆಯಿತು. ಪ್ರತಿಯೊಂದು ವಿಷಯದಲ್ಲೂ ಅರ್ಥ ಇದೆ. ತುಂಬ ಖುಷಿ ಆಯಿತು. ಫುಲ್ ಮೂವಿ ಚೆನ್ನಾಯಿತು. ಆಫ್ಟರ್ ಲಾಂಗ್ ಟೈಮ್ ವೆರಿ ನೈಸ್ ಮೂವಿ ವಾಚ್. ಲಾಂಗ್ ಟೈಮ್ ಮೀನ್ಸ್ ಲಾಂಗ್ ಟೈಮ್. Maybe 5 years I didn't watch any Kannada movies. Today is the first movie I watch here. It's very nice. ನಿಮ್ಮ ಫ್ಯಾಮಿಲಿಗೆ ಇಷ್ಟ ಆಗುವಂತ ಮೂವಿ? ಹಾಂ, ಸೂಪರ್ ಆಗಿರೋ ಮೂವಿ. ನಮ್ಮ ಫ್ಯಾಮಿಲಿ ಅಂತೂ ಗ್ಯಾರಂಟಿ ಕೂತ್ಕೊಂಡು ನೋಡ್ತಾರೆ. ಚೆನ್ನಾಗಿದೆ. ಆಲ್ ದ ಬೆಸ್ಟ್. ತುಂಬ ವರ್ಷದ ನಂತರ ಕನ್ನಡ ಮೂವಿ ನೋಡ್ತಿರೋದು. ತುಂಬ ಅಂದರೆ ತುಂಬ ಖುಷಿ ಆಯಿತು. ಫ್ಯಾಮಿಲಿಗೆ ವ್ಯಾಲ್ಯೂಯಬಲ್ ಕೊಡೋದು, ಫ್ರೆಂಡ್ಶಿಪ್ಪು, ಅದೆಲ್ಲ ತುಂಬ ಅಂದರೆ ತುಂಬ ಖುಷಿ ಆಯಿತು. ಹೇಳಲಿಕ್ಕೆ ಇಲ್ಲ, ಮಾತು ಬರ್ತಾ ಇಲ್ಲ, ಅಷ್ಟು ಒಳ್ಳೆ ಮೂವಿ ಆಗಿದೆ. ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು. ಈ ಮೂವಿ ಬಗ್ಗೆ ಹೇಳಬೇಕಿದ್ರೆ ತುಂಬ ಇಷ್ಟ ಆಯ್ತು ನನಗೆ ಮೂವಿ. ಇದರಲ್ಲಿ ಏನಿಲ್ಲ ಅಂತ ಹೇಳಲಿಕ್ಕಿಲ್ಲ. ಅಂದರೆ ಫ್ಯಾಮಿಲಿ ಎಮೋಷನ್ಸ್ ಇದೆ. ಆ್ಯಂಡ್ ಆ್ಯಕ್ಟಿಂಗ್ ಬಗ್ಗೆ ಎಲ್ಲರ ಆ್ಯಕ್ಟಿಂಗ್ ಅಂತ ಆಸಮ್. ಸ್ಪೆಷಲಿ ನಾನು ಹೇಳಬೇಕಂದ್ರೆ ಪೃಥ್ವಿ ಅಂಬರ್ ಇವರನ್ನ ನಾವು ಬೇರೆ ಬೇರೆ ಜಾನ್ರಲ್ಲಿ ನೋಡಿದ್ವಿ. ಅಂದರೆ ಕಾಲೇಜ್ ಹೀರೋ ಆಗಿ ನೋಡಿದ್ವಿ, ಅಥವಾ ರೊಮ್ಯಾಂಟಿಕ್ ಆ ಸೀನಲ್ಲಿ ನೋಡಿದ್ವಿ. ಎಲ್ಲ ಕಡೆ ಎಲ್ಲ ರೀತಿಯಲ್ಲಿ ನೋಡಿದ್ವಿ. ಬಟ್ ಇದರಲ್ಲಿ ಒಂದು ಡಿಫ್ರೆಂಟ್. ಇವನ್ ಅವರ ಆ್ಯಕ್ಟಿಂಗ್ ಬಗ್ಗೆ ಹೇಳಬೇಕಂದ್ರೆ 100 ಕೊಡ್ಬೋದು ಅವ್ರಿಗೆ. ಆ್ಯಂಡ್ ಇನ್ನೊಬ್ರು ಪ್ರಮೋದ್ ಆಗಿರಲಿ, ಎಲ್ಲರ ಆ್ಯಕ್ಟಿಂಗ್ ಅಂತೂ ಸಕ್ಕದಾಗಿತ್ತು. ಎಲ್ಲರೂ ಮೂವಿಯನ್ನು ನೋಡಿ ಸಪೋರ್ಟ್ ಮಾಡಿ ಕನ್ನಡವನ್ನು ಬೆಳೆಸಿ ಅಂತ ಹೇಳ್ಕೊಳ್ತೀನಿ. ಆ್ಯಂಡ್ ಆಲ್ ಟೀಮಿಗೆ ಆಲ್ ದ ಬೆಸ್ಟ್. ಫೆಬ್ರವರಿ 14 ಮಾಂತೆರ್ಲ ತೋಡು ಸೂಪರ್ ಪಿಕ್ಚರ್, ಫ್ಯಾಮಿಲಿ ಪಿಕ್ಚರ್. ಓಕೆ ಸರ್, ಥ್ಯಾಂಕ್ ಯು. ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ, ಸ್ಟೋರಿ ಎಲ್ಲ ಚೆನ್ನಾಗಿದೆ. ಎಲ್ಲರೂ ನೋಡಿ. ಆಲ್ ದ ಬೆಸ್ಟ್. ಸೂಪರ್ ಮೂವಿ. ಪೃಥ್ವಿ ಅಂಬರ್ ಅಲ್ಟಿಮೇಟ್ ಆಕ್ಷನ್. ಥ್ಯಾಂಕ್ ಯು. ಮೂವಿ ತುಂಬಾ ಚೆನ್ನಾಗಿತ್ತು. ಆಕ್ಟಿಂಗ್ ಮತ್ತೆ ಆಕ್ಷನ್ ಎಲ್ಲ ತುಂಬಾ ಒಳ್ಳೆ ಉಂಟು. ಇನ್ನೊಂದು ಒಳ್ಳೆ ಮೂವಿ ಬರುತ್ತಿದ್ದು. ಮೂವಿ ಚೆನ್ನಾಗಿತ್ತು. ಆಕ್ಚುಲಿ ಹೇಳ್ಬೇಕಂದ್ರೆ ಪುನೀತ್ ಎಲ್ಲ ಹೋದ ನಂತರ ಇವಾಗ ನಮ್ಮ ಕನ್ನಡ ರಂಗದಲ್ಲಿ ಯಾರು ಕೂಡ ಇಲ್ಲ. ಆದ್ರಿಂದ ನಮ್ಮ ಈಗ ನೀವು ಯಾರೆಲ್ಲ ಮೂವಿ ಎಲ್ಲ ಮಾಡ್ತಾ ಇದ್ದಾರೆ ಅವರಿಗೆ ನಾವು ಪ್ರೋತ್ಸಾಹಿಸಬೇಕು. ತುಂಬ ಚೆನ್ನಾಗಿದೆ ಮೂವಿ, ಫ್ಯಾಮಿಲಿ ಮೂವಿ, ವೆರಿ ನೈಸ್. ಥ್ಯಾಂಕ್ ಯು. ತುಂಬ ಚೆನ್ನಾಗಿತ್ತು ಮೂವಿ. ಮುಂದೆ ನೋಡೋರಿಗೆ ಚೆನ್ನಾಗಿರುತ್ತೆ ಅಂತ ಅನಿಸ್ಲಿ ಅಂತ ಭಾವಿಸ್ತೀನಿ. ಸ್ವೀಟ್ ಕನ್ನಡ. ವೆರಿ ಗುಡ್ ಮೂವಿ. ತುಂಬ ಚೆನ್ನಾಗಿತ್ತು. ಪ್ರಮೋದ್, ಪೃಥ್ವಿ ಇಬ್ಬರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಪೃಥ್ವಿ ಆ್ಯಕ್ಟಿಂಗ್ ಇಸ್ ಆಲ್ಸೋ ಮಸ್ಟ್ ವಾಚ್ ಮೂವಿ. 10 out of 10 ಆ್ಯಕ್ಚುಲಿ. ಪ್ಯೂರ್ ಎಮೋಷನ್ಸ್. ತುಂಬ ಖುಷಿ ಆಯಿತು ನೋಡಿ. It's a super movie and I'm from Sri Lanka. I enjoy a lot. ಎಲ್ಲ ಇತ್ತು. ತುಂಬ ಚೆನ್ನಾಗಿತ್ತು. ಫ್ಯಾಮಿಲಿ ಆ್ಯಕ್ಷನ್ ಡ್ರಾಮಾ ಎಲ್ಲ ಇಮೋಷನ್ಸ್ ಎಲ್ಲ ಇತ್ತು. ತುಂಬಾ ಚೆನ್ನಾಗಿತ್ತು ಮೂವಿ. ಫ್ಯಾಮಿಲಿ ಓರಿಯೆಂಟೆಡ್ ನೈಸ್ ಮೂವಿ. ಆಲ್ ದ ಬೆಸ್ಟ್. ಕನ್ನಡದಲ್ಲಿ ಒಂದು ಒಳ್ಳೆ ಮೂವಿ. ಪ್ರಮೋದ್ ಮತ್ತೆ ಪೃಥ್ವಿ ಅಂಬರ್ ಇದ್ದು ಒಂದು ಒಳ್ಳೆ ಆಕ್ಟಿಂಗ್ ತುಂಬಾ ಚೆನ್ನಾಗಿ ಬಂದಿದೆ. ಚೆನ್ನಾಗಿತ್ತು ಮೂವಿ. ಒಳ್ಳೆ ಮೂವಿ, ಫ್ಯಾಮಿಲಿ ಮೂವಿ. ಮಸ್ಟ್ ವಾಚ್. 100 days. ತುಂಬ ಚೆನ್ನಾಗಿತ್ತು ಮೂವಿ. ಆ್ಯಕ್ಟರ್ಸ್ ಪ್ರಮೋದ್ ಆಗಲಿ, ಪೃಥ್ವಿ ಆಗಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪೃಥ್ವಿ ಆ್ಯಕ್ಟಿಂಗ್ ಅಂತೂ ಕಮಲ್ ಹಾಸನ್ ಲೆವೆಲಲ್ಲಿದೆ. ಎಲ್ಲರೂ ಪ್ರೋತ್ಸಾಹಿಸಬೇಕು, ಹೊಸಬ್ರಿಗೆ ಚಾನ್ಸ್ ಕೊಡಬೇಕು. ನಮಗೆ ತುಂಬ ಇಷ್ಟ ಆಗಿರೋ ಮೂವಿ, ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ. ಆ್ಯಕ್ಟರ್ಸ್ ಅಂತೂ ತುಂಬ ಚೆನ್ನಾಗೂ ಮಾಡಿದ್ದಾರೆ. ಹಾಡುಗಳು ತುಂಬ ಚೆನ್ನಾಗಿದೆ. ಎಲ್ಲರೂ ನೋಡಿ. ಮಾತಾಡಕ್ ಚೆನ್ನಾಗಿ ಬರಲ್ಲ. ತುಂಬಾ ಚೆನ್ನಾಗಿತ್ತು ಮೂವಿ. ಚೆನ್ನಾಗಿತ್ತು. ಸ್ಟಾರ್ ಕಾಸ್ಟ್ ಸೂಪರ್. ಟ್ಯಾಲೆಂಟೆಡ್ ಆಕ್ಟರ್ಸ್. ತುಂಬಾ ಅಪ್ಕಮಿಂಗ್ ಟ್ಯಾಲೆಂಟ್ ಇದೆ.
ಚೆನ್ನಾಗಿತ್ತು ಮೂವಿ, ತುಂಬ ಚೆನ್ನಾಗಿದೆ, ಫ್ಯಾಮಿಲಿ ಓರಿಯೆಂಟೆಡ್, ತುಂಬ ಚೆನ್ನಾಗಿದೆ, ಎಲ್ಲದ ಆಕ್ಟಿಂಗ್ ಎಲ್ಲ ಚೆನ್ನಾಗಿದೆ. ಎಲ್ರಿಗೂ ನಮಸ್ತೆ. ಸಿನಿಮಾ ತುಂಬ ಚೆನ್ನಾಗಿದೆ. ಇಬ್ಬರು ಹೀರೋನು ಕೂಡ ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿ ತೋರಿಸ್ಕೊಟ್ಟಿದ್ದಾರೆ. ತುಂಬ ಒಳ್ಳೆ ಕ್ಯಾರೆಕ್ಟರ್ ಕೂಡ ತುಂಬ ಚೆನ್ನಾಗಿದೆ. ಮತ್ತು ಎಲ್ಲರೂ ಫ್ಯಾಮಿಲಿ ಕೂತು ತೊಗೊಳ್ಳೋಂಥ ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ. ತುಂಬಾ ಚೆನ್ನಾಗಿತ್ತು. ಪೃಥ್ವಿ ಅವ್ರದ್ದು ಮತ್ತೆ ಪ್ರಮೋದ್ ಅವ್ರದ್ದು ಆಕ್ಟಿಂಗ್ ಸೂಪರ್. It's really a very entertaining movie which includes all like friendship, love story as well as action. It's a family oriented movie. We really liked the movie. Yeah. ಥ್ಯಾಂಕ್ ಯು. Yeah, movie was so good. And it's a family-oriented movie, and not only Kannadikas, but I prefer all Indians to watch the movie. Love this movie. ಮೂವಿ ತುಂಬ ಚೆನ್ನಾಗಿತ್ತು. ಅಂದರೆ ಎಲ್ಲ ಫೀಲಿಂಗ್ಸ್ ಎಲ್ಲ ಸೂಪರ್ ಇತ್ತು. ಆ್ಯಕ್ಟಿಂಗ್ ವಾಸ್ ವೆರಿ ಗುಡ್. Both I felt like it was very super after interval. I liked all the actors and all the best for the movie. ಮೂವಿ ತುಂಬ ಚೆನ್ನಾಗಿದೆ. ಒಂದು ಮಿಲನ ರೀತಿಯಲ್ಲಿ ಅದು ಶುರುವಾಗಿ ಆಮೇಲೆ ಬೇರೆ ಇನ್ನೇನೋ ಒಂದು ರೀತಿಯಲ್ಲಿ ಎಂಡ್ ಆಗುತ್ತೆ. ತುಂಬ ಇಷ್ಟ ಆಯಿತು. ಅದರಲ್ಲೂ ಪ್ರಮೋದ್ ಅವ್ರ ಒಂದು ರೀತಿ ಆ್ಯಕ್ಟಿಂಗ್ ಅಂದರೆ ತುಂಬ ಚೆನ್ನಾಗಿದೆ. ಮೂವಿ ತುಂಬ ಚೆನ್ನಾಗಿತ್ತು. ಒಳ್ಳೆ ಸಿನಿಮ್ಯಾಟೋಗ್ರಫಿ, ಒಳ್ಳೆ ಹಾಡುಗಳು, ತುಂಬ ಚೆನ್ನಾಗಿತ್ತು. ಸೂಪರ್ ಸ್ಟೋರಿ. ಎಲ್ಲ ಫ್ಯಾಮಿಲಿ ಆಡಿಯನ್ಸ್ಗೆಲ್ಲ ಬಂದು ನೋಡ್ಬೋದು. ತುಂಬ ಚೆನ್ನಾಗಿದೆ, ತುಂಬ ಒಳ್ಳೇದಾಗಿತ್ತು. ಥ್ಯಾಂಕ್ ಯು. ಆ್ಯಕ್ಚುಲಿ ನಮ್ಮ ಸಿಸ್ಟರ್ ಲವ್ ಬಂದು ಆ್ಯಕ್ಟ್ ಮಾಡಿರೋದು. ಅವ್ರ ಆ್ಯಕ್ಟಿಂಗು ಆಮೇಲೆ ಎಲ್ಲರ ಆ್ಯಕ್ಟಿಂಗು ತುಂಬ ಚೆನ್ನಾಗಿತ್ತು. ಸಾಂಗ್ಸು, ಲೊಕೇಶನ್, ಸಿನಿಮ್ಯಾಟೋಗ್ರಫಿ, ಒಳ್ಳೆ ಸ್ಟೋರಿ ಎಲ್ಲ ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು. ಎಲ್ಲ ನೋಡುವಂಥ ಮೂವಿ. ತುಂಬ ಎಮೋಷನ್ ಉಂಟು. ಆ್ಯಕ್ಟಿಂಗ್ ಅಂತೂ ಸೂಪರ್ ಆಗಿ. ಬೆಸ್ಟ್ ಇಮೋಷನಲ್, ಫುಲ್ ಆಫ್ ಸಕ್ಸಸ್ ಮೂವಿ. ಇಟ್ಸ್ ಸ್ಟೋರಿ ಮೂವಿ ತುಂಬಾನೇ ಚೆನ್ನಾಗಿತ್ತು. ಸೆಕೆಂಡ್ ಹಾಫ್ ಅಂತೂ ತುಂಬಾನೇ ಚೆನ್ನಾಗಿತ್ತು. ಆ್ಯಂಡ್ ಎಲ್ಲ ಆ್ಯಕ್ಟಿಂಗು, ಪೃಥ್ವಿ ಅಂಬರ್ ಆ್ಯಕ್ಟಿಂಗು ಭಾರಿ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಇವನ್ ಪ್ರಮೋದ್ ಅವ್ರದ್ದು ಆನ್ ಸ್ಕ್ರೀನ್ ತುಂಬಾನೇ ಚೆನ್ನಾಗಿ ಮಾಡ್ತಿದ್ರು. ಗುಡ್ ಲಕ್ ಟೀಮ್ಗೆ. ಥ್ಯಾಂಕ್ ಯು. ಭುವನಂ ಗಗನಂ ಫಿಲಮ್ ಸೂಪರ್ ಡೂಪರ್, ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡುವಂಥ ಫಿಲಮು. ಸ್ಟೋರಿ ತುಂಬ ಚೆನ್ನಾಗಿದೆ. ಡೈಲಾಗ್ಗಳೆಲ್ಲ ತುಂಬ ಅರ್ಥಗರ್ಭಿತವಾಗಿದೆ. ಲೊಕೇಶನ್ ತುಂಬ ಚೆನ್ನಾಗಿದೆ. ಇವತ್ತಿಲ್ಲಿ ದುಬೈಲಿ ರಿಲೀಸ್ ಆಗಿದೆ. ಫೆಬ್ರವರಿ 14th ವ್ಯಾಲೆನ್ಸ್ ಡೇ ಬೆಂಗಳೂರಿನಲ್ಲಿ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಯಾರು ಮಿಸ್ ಮಾಡಬೇಡಿ, ನೋಡಿ. ಹೊಸ ಕಲಾವಿದರು, ಯೂತ್ ಕಲಾವಿದರನ್ನ ಅವ್ರಿಗೆ ಪ್ರೋತ್ಸಾಹ ಕೊಡಿ. ಕನ್ನಡನ ನೋಡಿ ನೋಡಿ ನೋಡಿ. ಎಂಕ್ ಮೂವಿ ಮಸ್ತ್ ಇಷ್ಟ ಅಂಡೆ. ಆ ಒಂದು ಫೋನ್ ತಂದಿತ್ತಿರತ್ತೆ ಸ್ಟಾರ್ಟೆಡ್ ಅವೇನ್ ಐಕ್ ಸ್ಟೀಲ್ ಅಂತಿನ ಕಾಕಿನ ಎಂಕ ಒಂಜಿ ಬೇಜಾರ ಬಕ್ಕ ಫೈಟಿಂಗ್ ಲವ್ ರೆಡ್ ಎತ್ತು. ಥ್ಯಾಂಕ್ ಯು ಮಸ್ತ್ ಖುಷಿ ಆಯ್ತು. ಒಂದು ಭಾಷೆ ಇಲ್ಲ, ಕನ್ನಡ ಮಸ್ತ್ ಪ್ರೀತಿ ಬಂತಲ್ಲ. ಥ್ಯಾಂಕ್ ಯು ಸೊ ಮಚ್. ಅಂಚಿನ ಒಂದು ಪಿಕ್ಚರ್ ಸಪೋರ್ಟ್ ಮಾಡ್ತೀವಿ. ಓಕೆ, ಕನ್ನಡ ಸ್ವಲ್ಪ ಬರುತ್ತೆ. ಹೌದಾ? ಪರವಾಗಿಲ್ಲ, ಗ್ರೇಟ್. ಅಷ್ಟು ಬರಲ್ಲ. ಒಳ್ಳೆ ಮೂವಿ, ಕನ್ನಡದಲ್ಲಿ ಒಳ್ಳೆ ಮೂವಿ ಬಂದಿದೆ. ಎಲ್ಲರೂ ಬಂದು ನೋಡಬೇಕು, ಥಿಯೇಟರ್ ನೋಡಬೇಕು ಅಂತ ಹೇಳ್ತೀವಿ. ಆಕ್ಟಿಂಗ್ ಸೂಪರ್ ಆಗಿದೆ. ನನ್ನ ಮೂವಿ ತುಂಬಾ ಇಷ್ಟ ಆಯ್ತು. ಮತ್ತೆ ಇನ್ನೊಂದ್ಸತಿ ಬರ್ತೀನಿ ನೋಡಕ್ಕೆ. ಥ್ಯಾಂಕ್ ಯು ಸೊ ಮಚ್. ಚೆನ್ನಾಗಿತ್ತು ಮೂವಿ, ತುಂಬಾ ಚೆನ್ನಾಗಿತ್ತು. ಇಟ್ಸ್ ಅ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ. ಎಲ್ಲರೂ ಥಿಯೇಟರ್ಗೆ ಬಂದು ವೀಕ್ಷಿಸಿ. ಮೂವಿ ತುಂಬ ಚೆನ್ನಾಗಿತ್ತು. ಈವನ್ ಹೀರೋಸ್ ಅವ್ರದ್ದು ತುಂಬ ಚೆನ್ನಾಗಿತ್ತು. ಆ್ಯಕ್ಟಿಂಗ್, ದ ಕಮಾಂಡ್ ಆ್ಯಂಡ್ ಆಲ್ ವಾಸ್ ವೆರಿ ನೈಸ್. ಆ್ಯಂಡ್ ದ ಸ್ಟೋರಿ ತುಂಬ ಟ್ವಿಸ್ಟ್ ಆಗಿತ್ತು. ತುಂಬ ಖುಷಿ ಆಯಿತು. ಥ್ಯಾಂಕ್ ಯು, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಮೇಡಮ್. ಅಮ್ಮ, 1000 ಡೇಸ್ ಹೋಗಲಿ ಮೂವಿ ತುಂಬ ಒಳ್ಳೆದಿತ್ತು. ಥ್ಯಾಂಕ್ ಯು. ಬನ್ನಿ ಸರ್. ನಮಸ್ಕಾರ. I like the movie. Okay, thank you. ಸರಿ. ಸ್ಟೋರಿ, ಸ್ಕ್ರೀನ್ ಪ್ಲೇ, ಡೈರೆಕ್ಷನ್, ಆಕ್ಷನ್ ಎಲ್ಲ ತುಂಬ ಚೆನ್ನಾಗಿತ್ತು. ಒಂದು ಅಂದರೆ ಫ್ಯಾಮಿಲಿ ಸಂಬಂಧಗಳಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಅಂತ ಈ ಮೂವಿಲಿ ತಿಳಿಸಿಕೊಟ್ಟಿದ್ದಾರೆ. ಒಂದು ಟೋಟಲ್ ಪ್ಯಾಕೇಜ್ ಅಂತ ಹೇಳ್ಬೋದು. ಅದು ಲೊಕೇಶನ್ ಸೂಪರ್. ಒಮ್ಮೆ ನೋಡಿದ್ದೀನಿ, ಇನ್ನೊಮ್ಮೆ ಬರ್ತೀನಿ. ನಮ್ಮ ಪೃಥ್ವಿ ಅಣ್ಣ ಅವರು, ಪ್ರಮೋದ್ ಸರ್ ಅವರು ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಸೂಪರ್ ಬೆಸ್ಟ್ ಮೂವಿ. ಸೊ ಇನ್ನೊಂದ್ಸಲ ನೋಡುವಂಥ ಮನಸ್ಸು ಬರ್ತೇನೆ, ನೋಡ್ಬೋದು. ಥ್ಯಾಂಕ್ ಯು. ನೆಕ್ಸ್ಟ್ ಬನ್ನಿ ಹೇಳಿ ಮೇಡಮ್. ತುಂಬ ಒಳ್ಳೆ ಮೂವಿ. ಆಲ್ ದ ಬೆಸ್ಟ್. ಇದು ತುಂಬ ಹಿಟ್ ಆಗಬೇಕು. ಎಲ್ಲರೂ ನೋಡಿ ಸಪೋರ್ಟ್ ಮಾಡಬೇಕು. ಮತ್ತು ಸ್ಟೋರಿ ತುಂಬ ಒಳ್ಳೆ ಇತ್ತು. ಪೃಥ್ವಿ ಅಂಬರ್ ಅವ್ರ ಆ್ಯಕ್ಟಿಂಗು ಕೂಡ ಒಳ್ಳೆ ಇತ್ತು. ಪ್ರಮೋದ್ ಅವ್ರದ್ದು ಕೂಡ. ಟೋಟಲಿ ಇಟ್ ಈಸ್ ವೆರಿ ನೈಸ್ ಮೂವಿ. ಎವ್ರಿಬಡಿ ಶುಡ್ ಸಪೋರ್ಟ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.
ಚೆನ್ನಾಗಿತ್ತು ಎಲ್ಲರದ್ದು ಆ್ಯಕ್ಟಿಂಗ್ ತುಂಬ ಒಳ್ಳೆಯದು. ಪೃಥ್ವಿ ವಾಸ್ ಲಿವಿಂಗ್. ಒಳ್ಳೆ ಆಗಿತ್ತು, ಸೂಪರ್ ಆಗಿದೆ ಮೂವಿ. ಪ್ರತಿಯೊಬ್ಬರ ಆಕ್ಟಿಂಗ್ ಒಳ್ಳೆ ಆಗಿದೆ. ನಮಸ್ಕಾರ. ನಾನು ತುಂಬ ಸಮಯದ ಮೇಲೆ ಒಂದು ಒಳ್ಳೆ ಚಲನಚಿತ್ರ ನೋಡಿದ್ದೀನಿ. ಸ್ಟಾರ್ಟಿಂಗ್ ಮೊದಲಿಂದ ಹಿಡಿದು ಕೊನೆ ತನಕ ಒಂದು ಬ್ಯಾಕ್ಗ್ರೌಂಡ್ ಸ್ಕೋರ್ ಇರ್ಬೋದು, ಮ್ಯೂಸಿಕ್ ಇರ್ಬೋದು, ಸಾಹಿತ್ಯ ಇರ್ಬೋದು, ನಟನೆ ಇರ್ಬೋದು, ಯಾವುದ್ರಲ್ಲೂ ಕಳೆಯೋಂಗಿಲ್ಲ. ಈ ಮೂವಿ ಖಂಡಿತವಾಗಿಯೂ 100 ಡೇಸಲ್ಲಿ ಅದ್ರ ಮೇಲೆ ಕ್ರಾಸ್ ಆಗಿ ಓಡುತ್ತೆ. ನಿರ್ದೇಶನ, ಸಂಗೀತ ನಿರ್ದೇಶನ ಪ್ರತಿಯೊಂದು ತುಂಬ ಚೆನ್ನಾಗಿದೆ. ನಾನೊಂದು 3-4 ಕಡೆ ತುಂಬ ಸೆಂಟಿಮೆಂಟಲ್ ಆಗಿ ಹತ್ಬಿಟ್ಟೆ. ಆ ಥರ ಒಂದು ಆ ಮುಗ್ಧತೆ, ಅವರು ಆ ಪಾತ್ರದೊಳಗಡೆ ಎಲ್ಲರೂ ಒಕ್ಕೊಂಬಿಟ್ಟಿದ್ದಾರೆ, ಅವ್ರು ನಾವೇ ಅಂತ ಅನಿಸುತ್ತೆ. ಸೊ ಎಲ್ಲರಿಗೂ ನಾನು ಶುಭ ಹಾರೈಸ್ತೀನಿ. ದುಬೈಯಲ್ಲಿ ನೋಡ್ತಿರೋಂಥ ಮೊದಲನೇ ಮೂವಿ ಇದು ಕನ್ನಡ. ಸೊ ಅವರ ಒಂದು ಟೀಮಿಗೆ ಶುಭ ಹಾರೈಸ್ತೀನಿ. ಕಂಗ್ರ್ಯಾಚುಲೇಷನ್ಸ್. ಫೆಬ್ರವರಿ 14ಗೆ ವ್ಯಾಲೆಂಟೈನ್ಸ್ ಡೇ ದಿನ ಸ್ಪೆಷಲ್ ರಿಲೀಸ್ ಆಗ್ತದೆ. ಸೊ ಎಲ್ಲ ಕಡೆ ಸಕ್ಸಸ್ ಕಾಣಲಿ ಅಂತ ನಾನು ವಿಶ್ ಮಾಡ್ತೀನಿ. ಆಲ್ ದ ಬೆಸ್ಟ್ ಆ್ಯಂಡ್ ಸೂಪರ್ ಮೂವಿ ಆ್ಯಂಡ್ ಪೈಸಾ ವಸೂಲ್. ಥ್ಯಾಂಕ್ ಯು ಸರ್. ಬಸವರಾಜು. ಭಾಳ ದಿನಗಳ ನಂತರ ಒಂದು ಒಳ್ಳೆ ಮೂವಿ. ನಮ್ಮ ತುಳುನಾಡು ಜಾಕ್ಸನ್ ಪ್ರಮೋದ್ ಅವರಾಗ್ಬೋದು, ನಮ್ಮ ಪೃಥ್ವಿಯವರು, ಮುನಿಗೌಡರ ಪ್ರೊಡಕ್ಷನ್ನು, ನಮ್ಮ ಗಿರೀಶ್ ಅವರ ಡೈರೆಕ್ಷನ್ನು ಭಾಳ ಅದ್ಭುತವಾಗಿ ಮೂಡಿ ಬಂದಿದೆ. ಎಲ್ಲರೂ ಬನ್ನಿ. ಇನ್ನು ಫೆಬ್ರವರಿ 14ಗೆ ಪುನಃ ಇದು ರಿಲೀಸ್ ಆಗುತ್ತೆ ಫಾರ್ಮಲ್ಲಿ. ಎಲ್ಲರೂ ಬನ್ನಿ, ನೀವು ಬನ್ನಿ, ನಿಮ್ಮವ್ರನ್ನೂ ಕರ್ಕೊಂಡು ಬನ್ನಿ, ನಿಮ್ಮ ಸ್ನೇಹಿತರಿಗೆ, ಅಕ್ಕಪಕ್ಕದವ್ರಿಗೆ ಎಲ್ಲರಿಗೂ ಹೇಳಿ. ಒಂದು ಅದ್ಭುತವಾದ ಮೂವಿ. ಅವಕಾಶ ಕಳ್ಕೊಂಡಂಗೆ ಆಗುತ್ತಿದ್ದು. ನಟನೆ ಚೆನ್ನಾಗಿದೆ, ಸಾಹಿತ್ಯ ಚೆನ್ನಾಗಿದೆ, ನಿಮಗೆ ಅಲ್ಲಿರುವಂಥ ಸಂದೇಶಗಳು ಭಾಳ ಇದೆ. ನೀವು ಅವರೇನೇ ಡೈಲಾಗ್ ಇದ್ದರೂ ನಿಮಗೆ ನಿಮ್ಮ ಒಂದು ಲೈಫ್ಗೆ ಟಚ್ ಆಗೋ ಥರ ಇದೆ. ನೋಡಿ, ಎಂಜಾಯ್ ಮಾಡಿ. ನಾವು ಒಂದು ಶುಭ ಹಾರೈಸೋಣ ತಂಡಕ್ಕೆ.